ಹಡಪದ್ ಸುಗುರಿಯನ್ ಅವರು ನಿರಾಶ್ರಿತರ ಕೇಂದ್ರದ 155 ಜನ ನಿರ್ಗತಿಕರಿಗೆ ಉಚಿತ ಕ್ಷೌರ ಸೇವೆ ಮಾಡಿದ್ದಾರೆ. ಮುಖಾಂತರ ನಿರಂತರವಾಗಿ ಬರೀ ಇಲ್ಲಷ್ಟೇ ಅಲ್ಲ, ಬೇರೆ ಬೇರೆ ಸಂದರ್ಭಗಳಲ್ಲಿ ಮತ್ತು ಕೋವಿಡ್ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಕೇಂದ್ರಗಳಲ್ಲೂ ಕೂಡ ಅವರು ಸೇವೆಯನ್ನು ಸಲ್ಲಿಸ್ತಾ ಬಂದರೆ. ಸೇವೆ ಯಾವ ರೀತಿ ಅಂತಂದರೆ, ಶಟಸ್ಥಲಿ ಬ್ರಹ್ಮ ಏನು ಸಿದ್ಧ ತೋಟೇಂದ್ರ ಮಹಾಸ್ವಾಮಿಗಳ ಏನು ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷ ಇರ್ತದೆ. ಈ ವರ್ಷವೂ ಕೂಡ 61ನೆಯ ಜನ್ಮ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಇಲ್ಲಿ ಕಲಬುರಗಿಯಲ್ಲಿ ವಿದ್ಯಾಪುರ ಕಾಲೋನಿಯಲ್ಲಿರುವಂಥ ಈ ನಿರಾಶ್ರಿತರ ಕೇಂದ್ರದಲ್ಲಿ ಹಮ್ಮಿಕೊಂಡಿರುವುದು ಅತ್ಯಂತ ಒಂದು ಹೆಮ್ಮೆಯ ವಿಷಯ. ಇಂಥ ಅನೇಕ ಉಚಿತ ಸೇವೆ ಸಲ್ಲಿಸುವ ಮುಖಾಂತರ ಬೇರೆ ಬೇರೆ ಕರ್ನಾಟಕ ಅಲ್ಲದೆ ಇಡೀ ದೇಶಾದ್ಯಂತ ಕೆಲವೊಂದು ಸಂಘ ಸಂಸ್ಥೆ ಮತ್ತು ಕೆಲವೊಂದು ಟ್ರಸ್ಟ್ ಕಡೆಗಳು ಕೂಡ ಅವರಿಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ಬಂದಿದ್ದಾವೆ. ಇನ್ನೂ ಕೂಡ ಅವರ ಹೆಚ್ಚಿನ ಸೇವೆ ಇನ್ನೂ ಕೂಡ ಸಮಾಜಕ್ಕೆ ಅಗತ್ಯ ಇರ್ತದೆ. ಇನ್ನೂ ಕೂಡ ಹೆಚ್ಚಿನ ಸೇವೆ ಸಲ್ಲಿಸುವುದರ ಮುಖಾಂತರ ತಾವು ಅಲ್ಲದೆ ಸಮಾಜ ಏಳಿಗೆಗೋಸ್ಕರ ಸಮಾಜ ಬಗ್ಗೆಯೂ ಕೂಡ ಕಳಕಳಿ ಇರುವಂಥ ವ್ಯಕ್ತಿ. ಹೀಗಾಗಿ ಅವರು ಹೆಸರು ಇನ್ನೂ ಉತ್ತಂಗಕ್ಕೆ ಹೋಲಿ ಮತ್ತು ತೋಟೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದ ಸದಾ ಅವರ ಕುಟುಂಬದ ಮೇಲೆ ಮತ್ತು ಅವರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಮುಖಾಂತರ ಸುಮಾರು ಇವತ್ತು 150ಕ್ಕೂ ಹೆಚ್ಚು ಈ ನಿರಾಶ್ರಿತರನ್ನ ಉಚಿತ ಕ್ಷೌರ ಸೇವೆ ಮಾಡುವ ಮುಖಾಂತರ ಮತ್ತೆ ಈ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತದೆ. ಮತ್ತು ಹಂತವೂ ಕೂಡ ಇಂಥ ಅನೇಕ ಕಾರ್ಯಕ್ರಮಗಳು ಅವರಿಂದ ಆಗಲಿ. ಮತ್ತು ಇನ್ನೂ ಯಾಕಂದರೆ ಕುಟುಂಬದಲ್ಲಿ ಹೊಂದಾಣಿಕೆ ಎಂಬುದು ಪ್ರತಿಯೊಬ್ಬರ ಕುಟುಂಬದಲ್ಲಿ ಬಹಳ ದೊಡ್ಡ ಸಮಸ್ಯೆ ಆದಂಥ ಮಾತಿದು. ಯಾಕಂದರೆ ಹೊಂದಾಣಿಕೆ ಇಲ್ಲ ಅಂತಂದರೆ ಇಂಥ ಅನೇಕ ಸಾವಿರಾರು ಲಕ್ಷಾಂತರ ನಿರಾಶ್ರಿತರ ಕೇಂದ್ರಗಳು, ವೃದ್ಧಾಶ್ರಮ ಕೇಂದ್ರಗಳು ಇವತ್ತು ಭಾರತದಲ್ಲಿ ತಲೆ ಎತ್ತಿರುವುದು ಅತ್ಯಂತ ದುರದೃಷ್ಟ. ಯಾಕಂತಂದರೆ ತಂದೆ ತಾಯಿ ಹೆಂಡರು ಮಕ್ಕಳು ಬಂಧು ಬಳಗ ಸ್ನೇಹಿತರು ಯಾರಿಂದಲೂ ಕೂಡ ಹೊಂದಾಣಿಕೆ ಇಲ್ಲದಂಥ ಸಂದರ್ಭದಲ್ಲಿ ಇಂಥ ಸಮಸ್ಯೆ ಈಡೇರಿ ಉದ್ಭವ ಆದಾಗ ಇಂಥ ಕೇಂದ್ರಗಳನ್ನು ಅನಿವಾರ್ಯವಾಗಿ ಸರ್ಕಾರದ ಅಧೀನದಲ್ಲಿ ತೆರಿಬೇಕಾದದ್ದು ಅನಿವಾರ್ಯ ಆಗ್ತದ. ಅದಕ್ಕೆ
ಸಾಮಾಜಿಕ ಜೀವನದಲ್ಲಿ ಹೊಂದಾಣಿಕೆ ಎಂಬುದು ಬಹಳ ಮುಖ್ಯ ಅದ. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಹೆತ್ತವರನ್ನ ಮತ್ತು ಸಂಬಂಧಿಕರನ್ನ ದೂರ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಬೇಡ್ರಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಜಿಲ್ಲಾ ಹಡಪ ಸಮಾಜದ ಸಂಘಟನಾ ಕಾರ್ಯದರ್ಶಿಯಾದಂಥ ಮಲ್ಲಿಕಾರ್ಜುನ ಅವರು ಇಂತಹ ಕೆಲಸಗಳನ್ನು ಇನ್ನೂ ಹೆಚ್ಚಿಗೆ ಮಾಡುವ ಮುಖಾಂತರ ಅವರಿಗೆ ಹಡಪದ ಅಪ್ಪಣ್ಣ ದೇವರು ಮತ್ತು ಆ ತೋಟೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದ ಸದಾ ಹೀಗೆ ಇರಲಿ. ಮತ್ತು ಜಿಲ್ಲಾಧ್ಯಕ್ಷರಾದಂಥ ಈರಣ್ಣ ಸಣ್ಣೂರವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಬೇಕಾಗಿತ್ತು. ಕಾರಣಾಂತರಗಳಿಂದ ಇವತ್ತು ಅವರು ಬಂದಿಲ್ಲಂದ್ರೂ ಕೂಡ ಇರತಕ್ಕಂಥ ಎಲ್ಲ ಹಡಪ ಸಮಾಜದ ಜಿಲ್ಲಾ ನಾಯಕರು ಮತ್ತು ಗೌರವಾಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರು ಅಪ್ಪಾಜಿಯವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತು. ಅತ್ಯಂತ ಸಂತೋಷ ಎನಿಸ್ತಿದೆ ಅಂತಕ್ಕಂಥ